ಸರ್ ರಿನ್ಯೂ ಮಾಡ್ತೀರಾ? ಓಕೆ, ರಿನ್ಯೂ ಮಾಡೋಕ್ಕೆ ಏನು ಮಾಡಬೇಕು? ಸರ್ ನಿಮ್ಮದು ಪಾಕೆಟಲ್ಲಿ ಎ ಟಿ ಎಮ್ ಇದೆಯಲ್ಲ ಸರ್? ಸರ್ ಎ ಟಿ ಎಮ್ಮಿಂದ ಆ ಎ ಟಿ ಎಮ್ ಮೇಲೆ ನಮ್ಮ 16 ಡಿಜಿಟ್ಸ್ ನಂಬರ್ ಇದೆಯಾ ಸರ್? ಹಾಂ, ಇದೆ ಸರ್ ಆ ನಂಬರ್ ಹೇಳಿ ಸರ್. ಓ ಟಿ ಪಿ ಬಂತಲ್ಲ ಸರ್ ಒಂದು? ಒ ಟಿ ಪಿ ಬಂತಾ ಸರ್? ಬಂತು ಸರ್ ಅದೊಂದು ಆ ನಂಬರ್ ಹೇಳಿ ಸರ್, ಒ ಟಿ ಪಿ ನಂಬರ್. ನಂಬರ್ ಕೊಟ್ಟಿದ್ದಲ್ಲದೆ ಏನ್ ನೋಡೋಣ ಎಲ್ಲಿ ಗಂಟ ತಲುಪುತ್ತೆ ಅಂತ ಎ ಟಿ ಎಂ ನಂಬರ್ ಕೊಟ್ಟೆ. ನೋಡಿದ್ರೆ ಇವಾಗ ಈ ನನ್ನ ಮಗ ಒ ಟಿ ಪಿ ನಂಬರ್ ಬೇರೆ ಕೇಳ್ತಾವನೆ. ಸರ್ ಆಗಲ್ಲ ಸರ್, ನನ್ನ ಮಕ್ಕಳಿಗೆ ಏನ್ ಮಾಡ್ಬೇಕು? ಹೇಳು ಸರ್. ಹೇಳು ನನ್ನ ಮಗ. ಸರ್ ಅಲ್ಲ ನನಗೆ ಸರ್ ನಾವು ಆ ಥರ ಫ್ರಾಡ್ ಕಂಪನಿಯಿಂದ ಕಾಲ್ ಐಡಿಯವ್ರು ಹೊಡಿಸ್ತಂತಲ್ಲ, ನಾನು ಅದಕ್ಕೆ ಇಷ್ಟು ಬೈತಾ ಇದ್ದೀನಿ. ಇನ್ನು ಜನಗಳು ಬೇರೆ ಅವನಾಗಿದ್ರೆ ಇಷ್ಟೊತ್ತಿಗೆ ನನ್ನ ಮಗನೇ ನಿನ್ ಕಥನೆ ಬೇರೆ. ಹಲೋ ಸರ್ ನಿಮಗೆ ಫುಲ್ ಮೆಸೇಜ್ ಬರುತ್ತೆ ಸರ್, ಯಾವ ತರ ವಿವರಣೆ ಬರುತ್ತೆ. ಏನ್ ಮೆಸೇಜ್ ನನಗ್ ಬರ್ಬೇಕು ನಿನ್ ಕಡೆಯಿಂದ? ಸರ್ ಅದೊಂದು ಒ ಟಿ ಪಿ ನಂಬರ್ ಕೊಟ್ಟು. ನೀನ್ ಎಲ್ಲಿರೋದಂದ್ರೆ ನಿಮ್ ಊರು ಯಾವ್ದು, ಯಾವ ಬ್ರಾಂಚ್, ಊರು ಯಾವ್ದು, ಎಲ್ಲಿರೋದು ಕರೆಕ್ಟ್ ಆಗಿ? ಬೆಂಗಳೂರು ಸರ್, ಬೆಂಗಳೂರು. ಬೆಂಗಳೂರಲ್ಲಿ ಸರ್ ನಾನು ಎ ಟಿ ಎಂ ರಿನ್ಯೂವಲ್ ಆಫೀಸಿಂದ ಕಾಲ್ ಮಾಡ್ತಿರೋದು. ಎ ಟಿ ಎಂ ರಿನ್ಯೂವಲ್ ಆಫೀಸ್? ಓಕೆ ಹೇಳಿ. ಸರ್ ನಿಮ್ದು ಎ ಟಿ ಎಂ ಬ್ಲಾಕ್ ಆಗಿದೆಯಾ? ಇಲ್ಲ ಬ್ಲಾಕ್ ಆಗಿಲ್ಲ. ಸರ್ ರಿನ್ಯೂ ಮಾಡಿಸ್ತೀರಾ ಸರ್? ಏನ್ರಿ ನೀವು? ಎ ಟಿ ಎಂ ಕಾರ್ಡ್ ಅಂದ್ರೆ ರಿನ್ಯೂ ಅಂದ್ರೆ ರಿನ್ಯೂ ಮಾಡಿಸಿದ್ರೆ ರಿನ್ಯೂವಲ್. ನಂದು ಬ್ಲಾಕೇ ಆಗಿಲ್ಲಲ್ಲ ಸರ್. ರಿನ್ಯೂ ಮಾಡಿಸಿದ್ರೆ ಒಳ್ಳೇದು ಸರ್, ಬೆನಿಫಿಟ್ಸ್ ಇದೆ ತುಂಬಾ. ಏನ್ ಬೆನಿಫಿಟ್ ಇದೆ ಸರ್? ಎ ಟಿ ಎಂ ರಿನ್ಯೂ ಮಾಡಿಸೋದ್ರಿಂದ ನಿಮಗೆ ಈಗ ಎ ಟಿ ಎಂ ಇಂದ ನೀವು ಅಮೌಂಟ್ ತೆಗಿತೀರಾ, ಎ ಟಿ ಎಂ ಎಲ್ಲ ಬ್ಯಾಂಕ್ ಎ ಟಿ ಎಂ ಇರುತ್ತೆ, ಅಲ್ಲಿ ಹೋಗಿ ಎ ಟಿ ಎಂ ಇಂದ ಅಮೌಂಟ್ ತೆಗಿಯುವಾಗ ನಿಮಗೆ ಫೀಸ್ ಬರುತ್ತೆ, ಎಂತ ಟ್ರಾನ್ಸಾಕ್ಷನ್ ಫೀಸ್ ಬರುತ್ತಲ್ಲ ಸರ್. ಹಾಂ, ಅದು ನಿಮಗೆ ಎಷ್ಟು ₹5 ₹10 ಎಲ್ಲ ಕಟ್ ಆಗುತ್ತೆ ಒಂದೊಂದು ಬ್ಯಾಂಕಿಂದ ತೆಗಿಯುವಾಗ. ಈ ರಿನ್ಯೂ ಮಾಡಿಸೋದ್ರಿಂದ ನಿಮಗೆ ಆ ಅಮೌಂಟ್ ಕಟ್ ಆಗೋದಿಲ್ಲ ಸರ್. ಸರ್ ರಿನ್ಯೂ ಮಾಡ್ತೀರಾ? ಓಕೆ, ರಿನ್ಯೂ ಮಾಡೋಕ್ಕೆ ಏನು ಮಾಡಬೇಕು? ಸರ್ ನಿಮ್ಮದು ಪಾಕೆಟಲ್ಲಿ ಎ ಟಿ ಎಮ್ ಇದೆಯಲ್ಲ ಸರ್? ಹಾಂ ಇದೆ ಹೇಳಿ ಸರ್. ಓಕೆ, ಪಾಕೆಟಲ್ಲಿ ಎ ಟಿ ಎಮ್ ಇಂದ. ಹಲೋ. ಹೇಳಿ ಕೇಳಿಸಿದಾ ಸರ್? ಕೇಳಿಸ್ತಾ ಇದೆ ಹೇಳಿ. ಹಾಂ ಸರ್, ಎ ಟಿ ಎಮ್ ಇಂದ ಆ ಎ ಟಿ ಎಮ್ ಮೇಲೆ ನಮ್ಮ 16 ಡಿಜಿಟ್ಸ್ ನಂಬರ್ ಇದೆಯಾ ಸರ್? ಇದೆ ಸರ್ ಆ ನಂಬರ್ ಹೇಳಿ ಸರ್. ಎ ಟಿ ಎಮ್ ನಂಬರ್ ಹೇಳ್ಬೇಕಾ? ಹಾಂ, ಅದ್ರ ಮೇಲೆ ಕಾರ್ಡ್ ಮೇಲೆ ನಂಬರ್ ಇದೆ ಸರ್. ಓಕೆ, ನೋಟ್ ಮಾಡ್ಕೊಳ್ಳಿ. ಹಾಂ ಹೇಳಿ. 4598 4598. ಓಕೆ ಸರ್. 4590 4590 38 5335 5335 80. ಓಕೆ ಸರ್. ಕೆಳಗಡೆ ಒಂದು ಡೇಟ್ ಇರ್ತದಲ್ಲ, ಅದು ಹೇಳಿ ಸರ್. ಯಾವ್ದು? 2 ಡೇಟ್ ಇದೆ ಅಲ್ಲ? ಹಾಂ, 2 ಹೇಳಿ. 2 ಹೇಳ್ಬೇಕಾ? ಹಾಂ ಹೇಳಿ ಸರ್. ಒಂದು 12 ಓಕೆ 24. ಹಾಂ ಓಕೆ. ಇನ್ನೊಂದು 12 28. ಓಕೆ ಸರ್. ಓಕೆ ಸರ್, ಬ್ಯಾಕಲ್ಲಿ ಹಾಗೇನೆ 3 ನಂಬರ್ಸ್ ಇದೆ ನೋಡಿ ಸರ್. ಯಾವ್ದು ಕೇಳ್ತಾ ಯಾವ್ದು ಹೇಳಿ? ಆ ಬ್ಲ್ಯಾಕ್ ಲೈನ್ ಮೇಲೆ 3 ನಂಬರ್ಸ್ ಇರುತ್ತೆ ನೋಡಿ ಸರ್. ಎ ಟಿ ಎಂ ಕಾರ್ಡ್ ಹಿಂದ್ಗಡೆನಾ? ಹೌದು ಸರ್, ಎ ಟಿ ಎಂ ಕಾರ್ಡ್ ಹಿಂದ್ಗಡೆನೆ. ಅದು ಆಕ್ಚುಲಿ ಶೇರ್ ಮಾಡಬಾರ್ದಲ್ಲ ಯಾರ ಜೊತೆನೂ ಸರ್. ಅದು ನಾವೆಲ್ಲ ಕೇಳ್ತಿರೋದು ಸರ್, ರಿನ್ಯೂ ಮಾಡಿಸ್ಬೇಕು. ಏನಂದ್ರೆ ಎಲ್ಲಿ, ಯಾವ ಊರು ನಿಮ್ದು? ಸರ್ ಇಲ್ಲೇ ಬೆಂಗಳೂರು ಸಿಟಿಯಲ್ಲೇ ಸರ್ ಬ್ರಾಂಚ್ ಇರೋದು. ಏನ್ ಬ್ರಾಂಚ್? ಯಾವ ಬ್ರಾಂಚ್ ಸರ್? ರಿನ್ಯೂವಲ್ ಎ ಟಿ ಎಂ ರಿನ್ಯೂವಲ್ ಆಫೀಸ್ ಸರ್. ಹೌದಾ? ಓಕೆ ತಗೊಳ್ಳಿ ಸರ್ ಹೇಳಿ. 450 450 ಅದಾ? 450. ಓಕೆ ಸರ್, ಥ್ಯಾಂಕ್ ಯು ಸರ್. ಒಂದು ನಿಮಿಷ ವೆಯ್ಟ್ ಮಾಡಿ ಹಾಗೇನೆ. ಓಕೆ ಸರ್ ಒಂದು ನಿಮಿಷ. ಒ ಟಿ ಪಿ ಬಂತಲ್ಲ ಸರ್ ಒಂದು? ಒ ಟಿ ಪಿ ಬಂತಾ ಸರ್? ಬಂತು ಸರ್. ಅದೊಂದು ಆ ನಂಬರ್ ಹೇಳಿ ಸರ್, ಒ ಟಿ ಪಿ ನಂಬರ್. ಸರ್ ಒ ಟಿ ಪಿ ನಂಬರ್ ಹೇಳ್ಬೇಕಾ? ಹೌದು ಸರ್ ಹೇಳಬೇಕು. ಬರ್ತಿದೆ ಡು ನಾಟ್ ಶೇರ್ ವಿತ್ ಎನಿವನ್ ಅಂತ. ಯಾರಿಗೂ ಶೇರ್ ಬೇರೆಯವ್ರ ಹತ್ರ ಶೇರ್ ಮಾಡಬೇಡಿ ಅಂತ. ನಾವು ನಮ್ಮ ಕಸ್ಟಮರ್ಸ್ ಅಲ್ಲ ಸರ್, ನೀವು ನಮ್ದೆಲ್ಲ ಆಫೀಸ್, ನಮಗೆ ಹೇಳ್ಬೋದು ಸರ್. ಸರ್ ಇಸ್ ಒ ಟಿ ಪಿ ಪ್ಲೀಸ್. ಇದು ಶೇರ್ ಮಾಡಬಾರ್ದು ಅಂತ ಹೇಳಿದೆಲ್ಲ, ನಿಮ್ಗೆ ಹೆಂಗ್ ಶೇರ್ ಮಾಡೋದು ನಾನು? ಕಳಿಸಿರೋದೇ ನಾವು ಸರ್. ಕಳ್ಸಿರೋದು ನೀವು, ನಿಮಗೆ ಗೊತ್ತಿಲ್ವಾ ಸರ್ ಅದು? ಸರ್ ನಮ್ದು ಆಫೀಸಸ್ ತುಂಬಾ ಇರುತ್ತೆ ಸರ್. ಅಲ್ಲಿಂದ ಹೋಗಿ ಈಗ ನಮ್ದು ಇಲ್ಲಿ ಬೆಂಗಳೂರಲ್ಲಿ ಒಂದು ಆಫೀಸ್ ಇದೆ ಅಂದ್ರೆ ಮೈಸೂರಲ್ಲಿ ಒಂದು ಇರುತ್ತೆ ಸರ್. ಅಲ್ಲಿ ಹೋಗಿ ನಿಮಗೆ ಬರೋದು ಒಂದೊಂದು. ನಮಗೆ ಡೈರೆಕ್ಟ್ ಒ ಟಿ ಪಿ ಬರೋದಿಲ್ಲ.
ಇವಾಗ ನಾನು ಏನಾದ್ರು ಪೇಟಿಎಮ್ಗೆಲ್ಲ ಅಮೌಂಟ್ ಆ್ಯಡ್ ಮಾಡುವಾಗಲೂ ನನಗೆ ಇದೇ ತರ ಇದು ಏನು OTP ಬರೋದು. ಸರ್ ಒಂದೊಂದು ಅಪ್ಲಿಕೇಶನ್ ಒಂದೊಂದ್ ತರ ಇರುತ್ತೆ ಸರ್. ನಿಮ್ದು ಈಗ ಅಲ್ಲಿ ಅಮೌಂಟ್ ಆಡ್ ಮಾಡ್ಲಿಕ್ಕೋಸ್ಕರ, ಇಲ್ಲಿ ನಿಮ್ದು ರಿನ್ಯೂವಲ್ ಮಾಡ್ಲಿಕ್ಕೋಸ್ಕರ. ಕಣಪ್ಪ ಏನ್ ಬಕ್ರ ಮಾಡ್ತಾ ಇದೀಯಾ ಸರ್? ಗೊತ್ತಾಗಿಲ್ಲ ಸರ್. ಏನ್ ಫ್ರಾಡ್ ಮಾಡ್ತಾ ಇದೀಯಾ ಸರ್ ರಿನ್ಯೂ ಮಾಡ್ತೀರಾ ಸರ್? ಏನ್ ರಿನ್ಯೂ ಮಾಡೋದು? ರಿನ್ಯೂ ಮಾಡಕ್ಕೆ ನಿಮ್ಗೇನಿಕ್ಕೆ OTP? ಸರ್ OTP ಇದ್ರೆ ತಾನೇ. ನಿನ್ನಂತ ನನ್ನ ಮಕ್ಕಳನ್ನ ನಾನು ಸುಮಾರು ನೋಡಿದ್ದೀನಿ. ಹಲೋ ಸರ್. ಸರ್ ಮೈಂಡ್ ಯುವರ್ ವರ್ಡಾ ನಿನಗ? ನನ್ನ ಮಗನೇ ಫ್ರಾಡ್ ಕೆಲಸ ಮಾಡ್ಕೊಂಡಿರೋ ನಿನಗೇನೆ ಅಷ್ಟಿರ್ಬೇಕು, ನಮ್ಗೆ ಎಷ್ಟು ಇರ್ಬೇಕು ಸರ್? OTP ನಿನ್ಗೆ ಯಾಕೋ? ಸರ್ ನಿಮಗೆ ವಿವರಣೆ ಬರುತ್ತೆ ಸರ್, ನಿಮ್ಗೆ ಮೆಸೇಜ್ ಮೂಲಕ ಫ್ರಮ್ ಯುವರ್ ಅಕೌಂಟ್ ಅಂತ ಬರ್ಬೇಕಾ ನನಗೆ ವಿವರಣೆ? ಸರ್ ಮಕ್ಕಳು ಏನ್ರ ಹಿಂಗೆ ಫ್ರಾಡ್ ಕೆಲಸ ಮಾಡ್ಕೊಂಡು ಇದ್ ಮಾಡ್ತೀರಾ? ಇರು, ನಿನಗೆ ಸೈಬರ್ ಪೊಲೀಸ್ ಇಂದ ಇವಾಗ 5 minutes ಅಲ್ಲಿ ನಿನಗೆ ಕಾಲ್ ಬರುತ್ತೆ. ಸರ್ 1 minute ಸರ್. ಮಾತು ಕೇಳಿ ಸರ್. ಮಾತು ಕೇಳಿ ಸರ್. ನಾವು ಫ್ರಾಡ್ ಕಂಪನಿ ಅಲ್ಲ ಸರ್, ನಾವು ಆಫೀಸ್ ಇಂದ ಕಾಲ್ ಮಾಡ್ತಿರೋದು ನಿಮ್ಗೆ. ಹೆಡ್ ಆಫೀಸ್? ಅದೇ ನೀವ್ ಹೇಳಿದ್ರಲ್ಲ ಹೆಡ್ ಆಫೀಸ್ ಅಂತ, ಫ್ರಾಡ್ ಹೆಡ್ ಆಫೀಸ್, ಅದರಿಂದನಾ? ಸರ್ ATM ರಿನ್ಯೂವಲ್ ಹೆಡ್ ಆಫೀಸ್ ಇಂದ ರಿನ್ಯೂವಲ್ ಎಲ್ಲಿದೆ ಕಣ್ರಿ ಅದು? ನಮಗ್ ಬ್ಯಾಂಕ್ ಅವರ ರಿನ್ಯೂವಲ್ ಮಾಡಿಸ್ಕೊಡ್ತಾರೆ, ನೀವೆಂತ ರಿನ್ಯೂ ಮಾಡೋದು? ಸರ್ ಈಗ ನಿಮ್